ಒಂದು ಕಾಲದಲ್ಲಿ ಒಂದು ಚಿಕ್ಕ ಹಳ್ಳಿಯಲ್ಲಿ ಅರ್ಜುನ್ ಎಂಬ ಹುಡುಗ ವಾಸಿಸುತ್ತಿದ್ದ. ಅವನು ತುಂಬಾ ಬುದ್ಧಿವಂತ, ಓದಿನಲ್ಲಿ ಚುರುಕಾದವನು. ಆದರೆ ಅವನ ಜೀವನ ಸುಲಭವಿರಲಿಲ್ಲ. ಅವನ ಮನೆ ಬಡವಾಗಿತ್ತು. ಹಾಗಾಗಿ ಅವನು ದಿನವಿಡೀ ಹೊಲದಲ್ಲಿ ಕೆಲಸ ಮಾಡುತ್ತಿದ್ದನು. ಸಂಜೆಯಾದ ನಂತರ ಹೊತ್ತಿನ ಊಟ ಮಾಡಿ ದೀಪದ ಬೆಳಕಿನಲ್ಲಿ ಓದುತ್ತಿದ್ದನು. ಅವನ ಕಣ್ಣುಗಳಲ್ಲಿ ಕನಸುಗಳಿದ್ದವು. ಒಂದು ದಿನ ನಾನು ಫಸ್ಟ್ ಆಗುತ್ತೇನೆ. ಅವನು 12ನೇ ತರಗತಿಗೆ ಬಂದಾಗ ಎಲ್ಲ ಹಳ್ಳಿಯವರು ಹೇಳುತ್ತಿದ್ದರು, ಈ ಬಾರಿಯ ಫಸ್ಟ್ ನಮ್ಮ ಅರ್ಜುನ್ ಆಗ್ತಾನೆ. ಪರೀಕ್ಷೆಯ ದಿನ ಬಂತು. ಅರ್ಜುನ್ ತುಂಬಾ ಶ್ರಮಪಟ್ಟು ಪರೀಕ್ಷೆ ಬರೆದ. ಆದರೆ ಫಲಿತಾಂಶ ಬಂದಾಗ ಅವನು ಒಂದು ವಿಷಯದಲ್ಲಿ ಫೇಲ್ ಆಗಿದ್ದನು. ಅದು ಕೇಳಿ ಹಳ್ಳಿಯವರು ಅವನ ಮೇಲೆ ನಗಲು, ಟೀಕೆ ಮಾಡಲು ಶುರುಮಾಡಿದರು. ಅವನು ಯಾವಾಗ ಹೊಲಕ್ಕೆ ಹೋಗುತ್ತಿದ್ದನೋ ಮಾರ್ಗದಲ್ಲಿ ಜನರು ಅವನ ಮೇಲೆ ತಾನೇ ಎತ್ತುತ್ತಿದ್ದರು. ಇದರಿಂದ ಅವನು ತುಂಬಾ ಖಿನ್ನನಾದನು. ಒಂದು ದಿನ ಅವನು ತನ್ನ ಗುರುಜಿ ಬಳಿ ಹೋದನು. ಅವನು ಹೇಳಿದನು, ಗುರುಜಿ, ನಾನು ಯಾವಾಗಲೂ ಹೊರಗೆ ಹೋದರೆ ಎಲ್ಲರೂ ನನ್ನನ್ನು ನಗಿಸುತ್ತಾರೆ. ಗುರುಜಿ ಸ್ಮಿತದಿಂದ ಹೇಳಿದರು, ಅರ್ಜುನ್, ನೀನು ಒಂದು ಕೆಲಸ ಮಾಡು. ಒಂದು ದೊಡ್ಡ ಲೋಟ ತೆಗೆದು ಅದನ್ನು ಹಾಲಿನಿಂದ ತುಂಬು. ಆಮೇಲೆ ಹಳ್ಳಿಯ ರಸ್ತೆಯಿಂದ ಹಾದು ಹೋಗು. ಆದರೆ ಗಮನ ಇರಲಿ, ಹಾಲಿನ ಒಂದು ಹನಿ ಕೂಡ ಕೆಳಗೆ ಬೀಳಬಾರದು. ಅರ್ಜುನ್ ಒಪ್ಪಿಕೊಂಡು ಮುಂದಿನ ದಿನ ಹಾಲಿನ ಲೋಟ ತುಂಬಿಕೊಂಡು ಹೊರಟನು. ಅವನು ನಿಧಾನವಾಗಿ ನಡೆಯುತ್ತಿದ್ದನು. ಕಣ್ಣುಗಳು ಕೇವಲ ಲೋಟದ ಮೇಲೆ. ಹಿಂದಿನಿಂದ, ಬದಿಯಿಂದ ಜನರು ಮತ್ತೆ ತಾನೆಯ ಮಾತುಗಳನ್ನು ಮಾಡುತ್ತಿದ್ದರು. ಈ ಬಾರಿ ಅವನಿಗೆ ಯಾವ ಧ್ವನಿಯೂ ಕೇಳಿಸಲಿಲ್ಲ. ಅವನ ಮನಸ್ಸು ಸಂಪೂರ್ಣವಾಗಿ ಫೋಕಸ್ನಲ್ಲಿ ಇತ್ತು. ಅವನು ಮನೆಯವರೆಗೆ ಹಾಲಿನ ಒಂದು ಹನಿಯನ್ನೂ ಸುರಿಸಲಿಲ್ಲ. ಗುರುಜಿ ಕೇಳಿದರು, ಹಾಗಾದರೆ ಯಾರಾದರೂ ತಾನೆ ಕೊಟ್ಟರಾ? ಅರ್ಜುನ್ ನಗುತ್ತಾ ಹೇಳಿದನು, ಗುರುಜಿ, ನಾನು ಯಾರನ್ನೂ ಕೇಳಲಿಲ್ಲ. ಗುರುಜಿ ನಗುತ್ತಾ ಹೇಳಿದರು, ಅದೇ ನಿಜವಾದ ಫೋಕಸ್. ಅರ್ಜುನ್, ನಿನ್ನ ಗಮನ ನಿನ್ನ ಗುರಿಯ ಮೇಲೆ ಇರುವಾಗ ಲೋಕದ ಶಬ್ದಗಳು ನಿನ್ನ ಕಿವಿಗೆ ಬೀಳುವುದೇ ಇಲ್ಲ. ಅಂದು ಅರ್ಜುನ್ ಅರಿತನು, ಯಶಸ್ಸು ಅಂದ್ರೆ ಹೊರಗಿನ ಮೌನವಲ್ಲ, ಒಳಗಿನ ಶಾಂತಿ.